ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಕರ್ನಾಟಕಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು ಅಂತಕ್ಕಂಥ ವಿಷಯದ ಕುರಿತಾಗಿರುವ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ದೇನೆ. ತಾವುಗಳು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾವೆ ಅಂತಕ್ಕಂಥ ವಿಚಾರವನ್ನು ಪಡಿಸ್ತಾ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆತ್ಮೀಯರೇ, ಈಗಾಗಲೇ ನಾನು ತಿಳಿಸಿದಂತೆ ಕರ್ನಾಟಕಕ್ಕೆ ಹಲವಾರು ದೇಶದ ಹಲವಾರು ಮಹನೀಯರು, ಹಲವಾರು ಪ್ರವಾಸಿಗರು ಬಂದು ವಿವಿಧ ರಾಜರ ಆಡಳಿತದ ವೈಖರಿಯನ್ನು ಹಲವಾರು ಪುಸ್ತಕಗಳಲ್ಲಿ ಬರೆದಿರುವುದನ್ನು ನಾವು ನೋಡ್ತೇವೆ. ಹಾಗಾದರೆ ಆ ಒಂದು ಪ್ರವಾಸಿಗರು ಯಾವ ದೇಶದವರು, ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದರು ಅನ್ನೋದನ್ನು ತಿಳಿದುಕೊಳ್ಳೋದೇ ಇವತ್ತಿನ ಕ್ಲಾಸಿನ ನಮ್ಮ ಮುಖ್ಯ ಧ್ಯೇಯ. ಹಾಗಾಗಿ ಬನ್ನಿ ನೋಡೋಣ. ಮೊದಲಿಗೆ ಟಾಲೆಮಿ ಅಂತಕ್ಕಂಥ ಪ್ರವಾಸಿಗ, ಯಾತ್ರಿಗ ನಮ್ಮ ಕರ್ನಾಟಕಕ್ಕೆ ಬಂದರು. ಅವರು ಗ್ರೀಕ್ ದೇಶದವರಾಗಿದ್ದರು. ಟಾಲೆಮಿ ಗ್ರೀಕ್ ದೇಶದವರು. ಅವರು ಗೌತಮಿಪುತ್ರ ಶಾತಕರ್ಣಿ ಮಹಾರಾಜರ ಆಸ್ಥಾನಕ್ಕೆ ಭೇಟಿ ನೀಡಿದರು. ಎರಡನೇದಾಗಿ ಹುಯೆನ್ ಸ್ಯಾಂಗ್, ಅತ್ಯಂತ ಚಿರಪರಿಚಿತ ಹೆಸರು ಇದು. ಹುಯೆನ್ ಸ್ಯಾಂಗ್ರು ಚೀನಾ ದೇಶದವರಾಗಿದ್ದರು. ಅವರು ಇಮ್ಮಡಿ ಪುಲಿಕೇಶಿ, ಎರಡನೇ ಪುಲಿಕೇಶಿಯವರ ಆಸ್ಥಾನಕ್ಕೆ ಭೇಟಿ ನೀಡಿದರು. ಮೂರನೇದಾಗಿ ತಬರಿ ಅಂತಕ್ಕಂಥವರು, ಇವರು ಅರಬ್ ದೇಶದವರಾಗಿದ್ದರು. ಇವರು ಕೂಡ ಇಮ್ಮಡಿ ಪುಲಿಕೇಶಿ ಅಥವಾ ಎರಡನೇ ಪುಲಿಕೇಶಿ ಅಂತ ಏನು ಕರಿತೇವೆ, ಅವರ ಆಸ್ಥಾನಕ್ಕೆ ಭೇಟಿ ನೀಡಿದರು. ತಬರಿ ಅಂತಕ್ಕಂಥ ಯಾತ್ರಿಕ ಅರಬ್ ದೇಶದವರು ಇಮ್ಮಡಿ ಪುಲಿಕೇಶಿ ಅವರ ಆಸ್ಥಾನಕ್ಕೆ ಭೇಟಿ ನೀಡಿದರು. ಅಲ್ ಮಸೂದಿ ಅಂತಕ್ಕಂಥ ಈ ಓರ್ವ ಯಾತ್ರಿಕರು ಅರಬ್ ದೇಶದವರಾಗಿದ್ದರು. ಇವರು ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥವರಾಗಿದ್ದಾರೆ. ನೆಕ್ಸ್ಟ್ ಸುಲೇಮಾನ್ ಅಂತಕ್ಕಂಥ ಯಾತ್ರಿಗ, ಇವರು ಅರಬ್ ದೇಶದವರು. ಇವರು ಕೂಡ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥ ಮಹನೀಯರು. ನೆಕ್ಸ್ಟ್ ನಿಕೋಲೋ ಕಾಂಟಿ ಅಂತಕ್ಕಂಥವರು ಇಟಲಿ ದೇಶದವರು ಆಗಿದ್ದರು. ಇವರು ಇಟಲಿ ದೇಶದ ನಿವಾಸಿ. ಇವರು ಒಂದನೇ ದೇವರಾಯರ ಆಸ್ಥಾನದಲ್ಲಿ ಅವರಿಗೆ ಭೇಟಿಯನ್ನು ಮಾಡಿರ್ತಕ್ಕಂಥವ್ರು. ನಿಕೋಲೋ ಕಾಂಟಿ ಇಟಲಿ ದೇಶದ ನಿವಾಸಿ. ಇವರು ಒಂದನೇ ದೇವರಾಯರ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು. ನೆಕ್ಸ್ಟ್ ಬಾರ್ಬೋಸಾ, ಇವರು ಪೋರ್ಚುಗಲ್ನ ನಿವಾಸಿ, ಪೋರ್ಚುಗಲ್ ದೇಶದವರು. ಇವರು ಕೃಷ್ಣದೇವರಾಯರ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು. ಡೊಮಿಂಗ್ ಪಯಾಸ್, ಇವರು ಪೋರ್ಚುಗಲ್ನ ನಿವಾಸಿ. ಡೊಮಿಂಗ್ ಪಯಾಸ್ ಕೂಡ ಪೋರ್ಚುಗಲ್ನ ನಿವಾಸಿ. ಇವರು ಸಹಿತ ಕೃಷ್ಣದೇವರಾಯರ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥವ್ರು. ನ್ಯೂನಿಜ್ರವರು ಕೂಡ ಪೋರ್ಚುಗಲ್ನ ನಿವಾಸಿ, ಪೋರ್ಚುಗಲ್ ದೇಶದವರು. ಇವರು ಅಚ್ಯುತರಾಯರ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥವ್ರು. ನ್ಯೂನಿಜ್ ಪೋರ್ಚುಗಲ್ ದೇಶ, ಅಚ್ಯುತರಾಯ ಮಹಾರಾಜರ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥವ್ರು. ನೆಕ್ಸ್ಟ್ ಪೀಟರ್ ಮಂಡಿ ಅವರು ಇಂಗ್ಲೆಂಡ್ ದೇಶದವರು. ಇವರು ವೀರಭದ್ರ ನಾಯಕರ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥವ್ರು. ಪೀಟರ್ ಮಂಡಿ ಅಂತಕ್ಕಂಥ ಯಾತ್ರಿಕರು, ಇವರು ಇಂಗ್ಲೆಂಡ್ ದೇಶದವರು. ಇವರು ವೀರಭದ್ರ ನಾಯಕ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥ ಮಹನೀಯರು. ಮಹದ್ ಫೆರಸ್ತಾ, ಇವರು ಪರ್ಷಿಯಾ ದೇಶದವರು. ಇವರು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥವ್ರು. ಮಹದ್ ಫೆರಸ್ತಾ ಅಂತಕ್ಕಂಥವ್ರು, ಇವರು ಪರ್ಷಿಯಾ ದೇಶದವರು. ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥವ್ರು. ಹಾಗೆ ಆದ್ಮೇಲೆ ಹಲವಾರು ಜನರು ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಹಲವಾರು ರಾಜ ಮಹಾರಾಜರ ಆಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿನ ಸೊಬಗನ್ನು ನೋಡಿ ಹಲವಾರು ರೀತಿಯಲ್ಲಿ ನಮಗೆ ಅದನ್ನು ವರ್ಣಿಸಿ ನಮ್ಮ ಎದುರಿಗೆ ಇಟ್ಟಾಗ ಮೈ ಚುಮ್ಮೆನಿಸುವಂಥ ಒಂದು ಆಕರ್ಷಣೀಯ ವ್ಯಕ್ತಿತ್ವ ಅವರ ಒಂದು ಬರವಣಿಗೆಯಲ್ಲಿ, ಅವರ ಕಲೆಯಲ್ಲಿ ನಾವು ಕಂಡಿದ್ದೇವೆ. ಅಂಥ ಎಲ್ಲ ಮಹನೀಯರ ಒಂದು ಹೆಸರುಗಳು ವಿದೇಶಿಗರು. ಇವರು ಆ ವಿದೇಶಿ ಪ್ರವಾಸಿಗರ ಹೆಸರುಗಳು, ಅವರು ಬಂದಂಥ ದೇಶ, ಯಾವ ಮಹಾರಾಜರ ಆಸ್ಥಾನಕ್ಕೆ ಅವರು ಭೇಟಿ ನೀಡಿದರು ಅಂತಕ್ಕಂಥ ಒಂದು ವಿಷಯದ ಒಂದು ಚಿಕ್ಕ ವಿಡಿಯೋವನ್ನು ನಾನು ಇಲ್ಲಿ ಮಾಡಿ ಹಾಕಲಿಕ್ಕೆ ಕಾರಣ, ಹಲವಾರು ಪರೀಕ್ಷೆಗಳಲ್ಲಿ ಈ ವಿದೇಶಿ ಯಾತ್ರಿಕರು ಯಾವ ದೇಶದವರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ವಿದೇಶಿ ಯಾತ್ರಿಕರು ಯಾವ ಮಹಾರಾಜರ ಆಸ್ಥಾನಕ್ಕೆ ಭೇಟಿ ನೀಡಿದರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಾಗ ಅತ್ಯಂತ ಸೂಕ್ತವಾದ ಮಾಹಿತಿ ಇದು ಅಂತಕ್ಕಂಥ ಒಂದು ವಿಚಾರವನ್ನು ತಲೆ ಇಟ್ಟುಕೊಂಡು ಈ ಒಂದು ವಿಡಿಯೋನ ನಾನು ಇಲ್ಲಿ ಕಳಿಸಿದ್ದೇನೆ. ಅದಕ್ಕಾಗಿ ಇನ್ನೂ ಹೆಚ್ಚೆಚ್ಚಾಗಿ ತಮಗೆ ವಿಡಿಯೋಗಳು ಬೇಕಂತಂದರೆ ತಾವು ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಹಾಗೂ ಈ ಒಂದು ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ತಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋಗಳ ಲಿಂಕ್ಗಳನ್ನು ಕಳಿಸ್ರಿ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ತಾ ಈ ಒಂದು ಕರ್ನಾಟಕಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು ಅಂತಕ್ಕಂಥ ಕಾನ್ಸೆಪ್ಟ್ ಕುರಿತಾಗಿರುವ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋವನ್ನು ನೋಡೋಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.